ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ 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 ನಮ್ಮ ಭಾರತದ ವನಿತೆಯರು ಸಾಧಿಸೇ ಬಿಟ್ರು. ಏನಪ್ಪಾ ಅಂದ್ರೆ ಈ ಕಡೆ ಏಕದಿನ ವಿಶ್ವಕಪ್ ನಮ್ಮ ಭಾರತದ ವನಿತೆಯರ ಮಡಿಲಿಗೆ ಗುರು. ಯಪ್ಪ, ಹರ್ಮನ್ ದೀದಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲಿ 1983ರಲ್ಲಿ ನಮ್ಮ ಕಪಿಲ್ ದೇವ್ ಅವರು ಗೆದ್ದಿದ್ರು. ಆಮೇಲೆ 2011ರಲ್ಲಿ ನಮ್ಮ ಧೋನಿ ಅವರು ಗೆದ್ದಿದ್ರು ಏಕದಿನ ವಿಶ್ವಕಪ್. ಇವಾಗ ನಮ್ಮ ಹರ್ಮನ್ ದೀದಿ ಅವರು ಆ ಒಂದು ಲೀಸ್ಟ್ ಗೆ ಸೇರ್ಪಡೆ ಆಗಿದ್ದಾರೆ ಅಂತ ಕ್ರೇಜಿ ಗುರು. ಕ್ರೇಜಿ ಅಂದ್ರೆ ಕ್ರೇಜಿ. ಆ ಸೆಲೆಬ್ರೇಷನ್ ಆಮೇಲೆ ಅಂದ್ರೆ ನಡೆದು ಬಂದ ಹಾದಿ ಇದೆಲ್ಲ ನೋಡಿದ್ರೆ ಒಂಥರ ಮಸ್ತಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗ್ತಿಲ್ಲ ಗುರು. ಯಾಕಂತಂದ್ರೆ ಇದು ಒಂದು ಮುಂದಿನ ಜನರೇಷನ್ಗೆ ಫುಲ್ ಮೋಟಿವೇಶನ್ ಕೊಡುತ್ತೆ ಅಂತ. ಅಂದ್ರೆ ಇದ್ರ ಕಡೆಗೆ ಸೆಳೆತ ಅಂತ ಆತರ ಅಂದ್ರೆ ಸೆಳೆಯುತ್ತೆ. ಏನಪ್ಪ ಹಿಂಗೆಲ್ಲ ಆಯ್ತು, ಹಿಂಗೆ ಈ ತರ ಅಂತ ಒಂಥರ ಕ್ರೇಜ್ ಇವೆಂಟ್ ಅಂತ ಅನ್ಬೇಕು. ನಮ್ಮ ಅಂದ್ರೆ ಏನಂದ್ರೆ ಒಂದು 47 ವರ್ಷ ಆಯ್ತಂತೆ ನಾವು ಅಂದ್ರೆ ವಿಮೆನ್ಸ್ ಕ್ರಿಕೆಟ್ ಸ್ಟಾರ್ಟ್ ಆಗಿ ಅನ್ಸುತ್ತೆ. ಸೊ ನಾವು ಗೆದ್ದೇ ಇರ್ಲಿಲ್ಲ. 2017ರಲ್ಲಿ ಫೈನಲ್ ವರ್ಗೂ ಹೋಗಿದ್ವಿ. ಸೊ ಅಲ್ಲಿ ಏನು ಮಾಡಕ್ ಆಗ್ಲಿಲ್ಲ, ಸೋತ್ ಬಿಟ್ವಿ. ಬಟ್ ಇವತ್ತು ಸಖತ್ತಾಗಿ ಆಡಿ ಸೂಪರ್ ಆಗಿ ಆಡಿ ಗೆದ್ದಿದ್ದಾರೆ. ಅದು ಸೌತ್ ಆಫ್ರಿಕಾ ವಿರುದ್ಧ. ಸೌತ್ ಆಫ್ರಿಕಾದವರು ರನ್ನರ್ಸ್ ಅಪ್ ಆದ್ರು. ಅಂದ್ರೆ ಅವ್ರ ಕಡೆಯಿಂದ ಒಬ್ರು ಒಂಟಿ ಸಲಗ ಅಂದ್ರೆ ಒಂಟಿ ಹೋರಾಟ ಬಂತು, ಅದು ವ್ಯರ್ಥ ಆಯ್ತು. ಬಟ್ ನಮ್ಮವ್ರಂತೂ ಅಲ್ಟಿಮೇಟ್ ಆಗಿ ಆಡಿದ್ರು. ಆಮೇಲೆ ಡೆಸ್ಟಿನಿ ಅಂತ ಇರುತ್ತಲ್ಲ ಗುರು, ಆ ಡೆಸ್ಟಿನಿ ಏನಪ್ಪಾ ಅಂದ್ರೆ ಈ ಕಡೆ ಶಫಾಲಿ ವರ್ಮಾ ಅವ್ರದ್ದು ಸಖತ್ತಾಗಿತ್ತು ಅಂತ ಅವ್ರ ಹಣೆಬರದಲ್ಲಿ ಬರ್ದಿತ್ತು ಅನ್ಸುತ್ತೆ. ದಟ್ ಯಾರಾದ್ರೂ ಒಬ್ರಿಗೆ ಇಂಜುರಿ ಆದ್ರೆ ನೀನ್ ಹೋಗಿ ಈ ತರ ಏನಾದ್ರು ಒಂದು ಫೈನಲ್ ಅಲ್ಲಿ ಮಾಡ್ತೀಯಾ ಅಂತ ಏನೋ ಒಂದು ಇತ್ತು ಅನ್ಸುತ್ತೆ ಗುರು. ಆ ತರನೇ ಅಂತ ಫೈನಲ್ ಅಲ್ಲಿ ಕ್ರೇಜ್ ಅಂದ್ರೆ ಕ್ರೇಜ್ ಆಗಿ ಆಟ ಆಡ್ಬಿಟ್ಟು ಬ್ಯಾಟಿಂಗ್ ಅಲ್ಲೂ ಸಹಿ, ಬೌಲಿಂಗ್ ಅಲ್ಲೂ ಸಹಿ ಅಂತ. ಅಂದ್ರೆ ಬೌಲಿಂಗ್ ಅಲ್ಲಿ ಮೇಡಮ್ ಹಿಂಗೆಲ್ಲ ಮಾಡ್ತಾರೆ ಅಂತ ಯಾರ್ ಗುರು ಅನ್ಕೊಂಡಿದ್ರು. ಈ ಕಡೆ ಹರ್ಮನ್ ಅವರು ಸುಮ್ನೆ ಮೇಡಮ್ ನಿಮ್ಗೆ ಬೌಲಿಂಗ್ ಕೊಡ್ತೀವಿ ಏನಾದ್ರು ಮಾಡಿ ನೀವು ಅನ್ನೋ ತರ ಇದ್ರು ಅನ್ಸುತ್ತೆ. ಸಡನ್ ಆಗಿ ಪಟ ಅಂತ ವಿಕೆಟ್ಸ್ ಎಲ್ಲ ತೆಗ್ದು ಅಲ್ಟಿಮೇಟ್ ಬೌಲಿಂಗು ನಮ್ಮ ಶಫಾಲಿ ವರ್ಮಾ ಕಡೆಯಿಂದ ಬ್ಯಾಟಿಂಗು ಸೈ, ಬೌಲಿಂಗು ಸೈ ಅಂತ. ಇನ್ನು ದೀಪ್ತಿ ಶರ್ಮಾ ಪ್ಲೇಯರ್ ಆಫ್ ದ ಸೀರೀಸ್ ಗುರು. ಈ ಕಡೆ ನಮ್ಮ ಶಫಾಲಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆದ್ರೆ ದೀಪ್ತಿ ಶರ್ಮಾ ಪ್ಲೇಯರ್ ಆಫ್ ದ ಸೀರೀಸ್. ಅವರು ಬ್ಯಾಟಿಂಗ್ ಅಲ್ಲೂ ಸೂಪರು, ಬೌಲಿಂಗ್ ಅಲ್ಲೂ ಸೂಪರು. ಇವತ್ ನೋಡಿದ್ರೆ 5 ವಿಕೆಟ್ಸ್ ತೆಗೆದ್ರು. ಇನ್ನು ಸ್ಮೃತಿ ಅವರು ಮೋಸ್ಟ್ ರನ್ಸ್ ಹೊಡೆದಿರೋದು ಯಾರಪ್ಪ ನಮ್ಮ ಭಾರತ ತಂಡದ ಪರವಾಗಿ ಅಂದ್ರೆ 434 ರನ್ಸ್ ಹೊಡೆದಿದ್ದಾರೆ ನಮ್ಮ ಭಾರತದ ತಂಡದ ಪರವಾಗಿ. ಅಲ್ಟಿಮೇಟ್ ಗುರು. ಆಮೇಲೆ ಈ ಕಡೆ ನಮ್ಮ ಹರ್ಮನ್ ದೀದಿ ಏನಂದ್ರೆ ಫಸ್ಟ್ ವುಮೆನ್ ವರ್ಲ್ಡ್ ಕಪ್ ಗೆದ್ದಿರೋದು ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಹರ್ಮನ್ ದೀದಿ ಅವರು. ಸೂಪರ್ ಬಂದ್ರೆ ಸೂಪರ್. ಇನ್ನು ಲಾರಾ ಅವ್ರ ಬಗ್ಗೆ ಅಂತೂ ನೀಟಾಗಿ ಹೇಳಲೇಬೇಕು ಗುರು. ಪಾಪ ಅವರು ಮೇಡಮ್ ಅಂದ್ರೆ ಒಂಟಿ ಸಲವಾಗಿ ಸಕ್ಕದಾಗ ಆಡ್ಬಿಟ್ಟು ಒಂಟಿ ಹೋರಾಟ ಕೊಟ್ರು. ಸೆಮಿಫೈನಲ್ ಅಲ್ಲೂ ಸೆಂಚುರಿ, ಫೈನಲ್ ಅಲ್ಲೂ ಸೆಂಚುರಿ. ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಈ ಕಡೆ ಅವರ ಒಂದು ಏನಂದ್ರೆ ಅದೃಷ್ಟ ಇರ್ಲಿಲ್ಲ. ಆಮೇಲೆ ಪಾಪ ಅವ್ರೊಬ್ರೆ ಎಷ್ಟಂತ ಆಡ್ತಾರೆ ಹೇಳಿ. ಸೊ ಆ ತರ ಆಗ್ಬಿಟ್ಟು ಕೊನೆಯಲ್ಲಿ ಸೋತು ಇವಾಗ ರನ್ನರ್ ಅಪ್ಸ್ ಬೇರೆ ಆಗಿದ್ದಾರೆ. ಆಮೇಲೆ ಕಮ್ಬ್ಯಾಕ್ ಸ್ಟ್ರಾಂಗರು ಅಂತ ಹೇಳಿದ್ದಾರೆ. ಬಟ್ ಕ್ಲಾಪ್ಸ್ ಹೊಡಿಲೇಬೇಕು, ಸಖತ್ತಾಗಿ ಆಡಿದ್ದಾರೆ ಅಂತ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅಲ್ಲಿ ನೋಡೋ ದೃಶ್ಯನು ಅಂದ್ರೆ ಗೆದ್ದಾಗನು ಒಂದು ದೃಶ್ಯ ನೋಡಿದ್ವಿ. ಏನಂದ್ರೆ ನಮ್ಮ ರೋಹಿತ್ ಶರ್ಮಾ ಅವ್ರ ರಿಯಾಕ್ಷನ್ ಗುರು, ಅದಂತೂ ನೋಡ್ಬಿಟ್ಟು ಒಂಥರ ಹೆಂಗೆ ಆಗ್ಬಿಡ್ತು ಅಂದ್ರೆ ಈ ನವೆಂಬರ್ ಹೆಂಗಿತ್ತು ಅಂದ್ರೆ ನವೆಂಬರ್ 19 ನೆನಪಾಗ್ತಿತ್ತು ಯಾವಾಗ್ಲೂ. ಬಟ್ ಇವಾಗ ನವೆಂಬರ್ 2 ಗುರು. ಸೊ ನಾವು ಜಾಸ್ತಿ ಕಹಿ ನೆನಪು ಅದ್ರ ಬಗ್ಗೆನೇ ವಿಚಾರ ಮಾಡ್ದೆ. ಇವಾಗ ನವೆಂಬರ್ 2 ಸ್ವಲ್ಪ ಅದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡೋಣ ಅನ್ನೋ ತರ ಇದೆ. ನವೆಂಬರ್ ತಿಂಗಳು ಬರೀ ಕಹಿ ನೆನಪಲ್ಲ, ಸಿಹಿ ನೆನಪು ಇದೆ ಗುರು. ಆ ಸಿಹಿ ನೆನಪನ್ನ ನಾವು ಅದ್ರ ಬಗ್ಗೆನೇ ವಿಚಾರ ಮಾಡೋಣ ಅನ್ನೋ ತರ ಆಯ್ತು. ಇನ್ನು ಏಪ್ರಿಲ್ 2ರಲ್ಲಿ ನಾವು ಗೆದ್ದಿದ್ವಿ 2011 ನಮ್ಮ ಧೋನಿ ಅವರ ನೇತೃತ್ವದಲ್ಲಿ. ಇವಾಗ ನವೆಂಬರ್ 2, ಆ 2 ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಕ್ರೇಜ್ ಅಂದ್ರೆ ಕ್ರೇಜಿ ಪರ್ಫಾರ್ಮೆನ್ಸ್. ನವೆಂಬರ್ ಇದು ಒಂಥರ ಖುಷಿ ಕೊಡುವಂತಾನೆ ಮಂತು ನಮ್ಮ ವಿಮೆನ್ಸ್ಗೆ ಅಂತ. ಇಲ್ಲಿಂದ ಮುಂದೆ ಹಂಗೆ ಸಾಕ್ತಾ ಹೋಗ್ಬೇಕು, ಆ ತರ ಇರುತ್ತೆ. ನೀನ್ ರೋಹಿತ್ ಶರ್ಮಾ ಅದೇ ರಿಯಾಕ್ಷನ್ ಹೇಳದ್ನಲ್ಲ ಗುರು, ನಮ್ದಂತೂ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಇನ್ನು ಇದ್ ಮಾಡಿದ್ರಿ ಅನ್ನೋ ತರ ಅಂದ್ರೆ ಒಂಥರ ಕಣ್ಣಂಚಲ್ಲಿ ನೀರು ಇತ್ತು ಅನ್ನೋ ತರ. ಇವರು 2027 ODI ವರ್ಲ್ಡ್ ಕಪ್ ಫೈನಲ್ ಅಂದ್ರೆ ಕ್ಯಾಪ್ಟನ್ ಆಗ್ಬಿಟ್ಟು ಮತ್ತೆ ಕಪ್ ಎತ್ತಾರೆ. ಇದೇನ್ ಮಿಸ್ ಆಗಿತ್ತದ ಎತ್ತಾರೆ ಅನ್ನೋ ತರ ನಾವು ಅನ್ಕೊಂಡಿದ್ವಿ. ಬಟ್ ಅದು ಆಗಲ್ಲ. ಸೊ ಅದು ಒಂಥರ ಮನ್ಸಿಗೆ ಒಂಥರ ಅನ್ಸ್ಬಿಡುತ್ತೆ ಗುರು. ಯಾಕಂದ್ರೆ ಎಂತ ಪ್ಲೇಯರ್, ಎಂತ ಒಂಥರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಅವರಲ್ಲಿ ಇದೆ ಆ ಛಲ ಇದೆ ಮಾಡ್ಬೇಕು ಅಂತ. ಬಟ್ ಎನಿವೇಸ್ ಈ ಕಡೆ ನಮ್ಮ ಭಾರತ ತಂಡದ ವನಿತೆಯರು ಸೂಪರ್ ಬಂದ್ರೆ ಸೂಪರ್ ಆಗಿ ಆಟ ಆಡ್ಬಿಟ್ಟು ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನು ಅಲ್ಲಿ ರಿಯಾಕ್ಷನ್ಸ್ ಎಲ್ಲ ನೋಡ್ತಾ ಇದ್ವಿ ಗುರು. ಆಮೇಲೆ ಕಪ್ಪು ಎಲ್ಲ ಸೆಲೆಬ್ರೇಷನ್ ಅದು ಸಾಕಾಗಿತ್ತು. ಜುಲಾನ ಗೋಸ್ವಾಮಿ ಅವ್ರ ಮೇಡಮ್ ಇದ್ರಲ್ಲ, ಅವ್ರ ಜೊತೆ ಹೋಗ್ಬಿಟ್ಟು ಕಪ್ ಹಿಡಿಯೋದಾಯ್ತು. ಆಮೇಲೆ ಮಿತಾಲಿ ರಾಜ್ ಅವ್ರ ಜೊತೆ ಹೋಗಿ ಎಲ್ಲಾರ ಜೊತೆ ಫುಲ್ ರೊಚ್ಗೆದ್ಬಿಟ್ಟು. ಆಮೇಲೆ ಈ ಕಡೆ ನಮ್ಮ ಇವರು ಏನಂದ್ರೆ ಕ್ಯಾಂಪೇನ್ ಅಲ್ಲೇ ಫುಲ್ ಓಪನರ್ ಆಗಿ ಸಖತ್ತಾಗಿ ಆಡಿದವರು ಪ್ರತಿಕಾ ರಾವಲ್, ಅವ್ರು ಫುಲ್ ವೀಲ್ ಚೇರ್ ಅಲ್ಲೆಲ್ಲ ಬಂದು ಒಂಥರ ನೋಡಕ್ ಸಖತ್ತಾಗಿತ್ತು ಗುರು. ಇನ್ನು ಡೈರೆಕ್ಟ್ ಆಗಿ ಪಂದ್ಯದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಫುಲ್ ಎಲ್ಲ ಏನ್ ಬೇಡ. ಯಾಕಂತಂದ್ರೆ ಮೇನ್ ಇಂಪಾರ್ಟೆಂಟ್ ಇವೆಂಟ್ಸ್ ಏನೇನ್ ನಡೀತೋ ಅದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಟಾಸ್ ಸೋತ್ವಿ. 5 ಗಂಟೆಗೇನೋ ಸ್ಟಾರ್ಟ್ ಆಯ್ತು ಗುರು, ತುಂಬಾ ಲೇಟ್ ಆಯ್ತು ಮಳೆಯಿಂದ. ಟಾಸ್ ಸೋತ್ವಿ. ಆಮೇಲೆ ಈ ಕಡೆ ನಮ್ಮ
ಯಾರು ಸೌತ್ ಆಫ್ರಿಕಾ ಕ್ಯಾಪ್ಟನ್ ಅವರು ಬೌಲಿಂಗ್ ತಗೊಂಡ್ರು, ಚೇಸ್ ಮಾಡ್ತೀವಿ ಅಂತ. ಈ ಕಡೆ ನಮ್ಮವ್ರು ಬ್ಯಾಟಿಂಗ್ ಬರ್ತಾರೆ, ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. ಓಪನಿಂಗ್ ಪಾರ್ಟ್ನರ್ಶಿಪ್ ಧಮಾಕ ಮಾಡಿದ್ರು, 104 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. ನಮ್ಮ ಸ್ಮೃತಿ ಅವ್ರ ಕಡೆಯಿಂದ 45 ರನ್ ಬಂದಿರುತ್ತೆ. ವಿಕೆಟ್ ಕೊಡ್ತಾರೆ, ಗ್ಯಾಪ್ ಅಲ್ಲಿ ವಿಕೆಟ್ ಹೋಗುತ್ತೆ. ಬಟ್ ಶಫಾಲಿ ವರ್ಮಾ ಏನ್ ಕ್ರೇಜಿ ಬ್ಯಾಟಿಂಗು, ಮೇಡಮ್ 87 ರನ್ ಹೊಡಿತಾರೆ ಗುರು. ಬಟ್ ಜಮೀಮಾ ಮತ್ತೆ ಈ ಕಡೆ ನಮ್ಮ ಹರ್ಮಂದಿದಿ ಇಬ್ರ ಕಡೆಯಿಂದ ಏನೋ ರನ್ಸ್ ಬರಲ್ಲ ಗುರು, ಸ್ವಲ್ಪ ಏನೋ ಅವ್ರ ಮೇಲೆ ಕಣ್ಬಿತ್ತು ಅನ್ಸುತ್ತೆ. ಸೊ ಅದಕ್ಕೆ ರನ್ಸ್ ಇಬ್ರು ಕಡೆಯಿಂದನೂ ಬರಲ್ಲ. ಬಟ್ ಈ ಕಡೆ ದೀಪ್ತಿ ಶರ್ಮಾ ಅವ್ರ ಕಡೆಯಿಂದ ಒಂದು ಹಾಫ್ ಸೆಂಚುರಿ ಬರುತ್ತೆ. ಸ್ವಲ್ಪ ಸ್ಟ್ರೈಕ್ ರೇಟ್ ಸ್ವಲ್ಪ ಓಕೆ ಕಮ್ಮಿ ಅನಿಸ್ತು ಕೊನೆಯಲ್ಲಿ ಆಡ್ಬೇಕಾದ್ರೆ. ಬಟ್ ಸ್ಟಿಲ್ ವಿಕೆಟ್ ಹೋಗದೆ ಸ್ವಲ್ಪ ಕಾಯ್ದುಕೊಂಡಿದ್ರು. ಒಂಥರ ಹಾಫ್ ಸೆಂಚುರಿ ಸಕಾದಾಗಿ ಬಂತು ಅಂತ ಹೇಳ್ಬೋದು. ಆಮೇಲೆ ರಿಚಾ ಘೋಷ್ ಗುರು ಮೋಸ್ಟ್ ಅಂಡರ್ ರೇಟೆಡ್ ಅಂತ ಅನಿಸ್ತಾರೆ. ಯಾಕಂತಂದ್ರೆ ಅವ್ರು ಆಡಿರೋ ಒಂದು ಇನ್ನಿಂಗ್ಸ್ಗಳಿದೆ ಅಲ್ಲ, ಕ್ರೇಜಿ ಇನ್ನಿಂಗ್ಸ್ ಆಡಿದ್ದಾರೆ. ಇವತ್ತು ನೋಡಿ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಕೊಟ್ರು. ಅಂದ್ರೆ 33 ರನ್ನೇನೋ ಬಂತು, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕೊನೆಲೆಲ್ಲ ನೀಟಾಗಿ ಆಡ್ಕೊಟ್ರು ಅಂತ. ಬಟ್ ನಮ್ಮ ರಿಚ್ ಅವರು ಸ್ವಲ್ಪ ಬೇಗ ಕಳಿಸ್ಬೋದಾಗಿತ್ತೇನೋ ಇವತ್ತು ಅನಿಸ್ತು. ಆದ್ರೂ ಕೊನೆಯಲ್ಲಿ 298 ತಗೊಂಡು ಹೋದ್ರು. 299 ಟಾರ್ಗೆಟ್. ಇನ್ನು ಈ ಪಿಚ್ ಅಲ್ಲಿ ಡ್ಯೂ ಬಂದ್ರೆ ಏನಾಗುತ್ತೆ ಏನೋ ಅನ್ಕೊಂಡಿದ್ವಿ. ಬಟ್ ಡ್ಯೂ ಅಷ್ಟೊಂದು ಬರ್ಲಿಲ್ಲ ಗುರು, ಸ್ವಲ್ಪ ಡ್ಯೂ ಏನಾಯ್ತು ಅನ್ಸುತ್ತೆ. ಬಟ್ ಆದ್ರೂ ಅಷ್ಟೊಂದು ಬರ್ಲಿಲ್ಲ. ಅದು ನಮ್ಗೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ಈ ಕಡೆ ಬೌಲಿಂಗ್ ಬರ್ತಾರೆ ನಮ್ಮವರು, ಅವ್ರ ಕಡೆ 299 ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾರೆ. ಅವ್ರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಗ್ಯಾಪ್ ಅಲ್ಲಿ. ಫಸ್ಟ್ಗೆ ಒಂದು 51 ರನ್ವರೆಗೆ ಏನೋ ಹೋಗುತ್ತೆ, 51 ರನ್ ಆಗಿರುತ್ತೆ. ಆವಾಗ ಒಂದು ರನ್ಔಟ್ ಬರುತ್ತೆ ಅಮನ್ಜೋತ್ ಅವ್ರ ಕಡೆಯಿಂದ, ಅದು ಕ್ರೇಜಿ ರನ್ಔಟ್. ಅಂದ್ರೆ ವಿಕೆಟ್ ಹೋಗ್ತಾ ಇಲ್ಲ ಏನ್ ಕತೆ ಅನ್ನೋ ಟೈಮಲ್ಲಿ ವಿಕೆಟ್ ಬರುತ್ತೆ, ರನ್ಔಟ್ ಆಗ್ತಾರೆ. ಆಮೇಲೆ ಈ ಕಡೆ ಇನ್ನೊಬ್ರವರು ಬಾಷ್ ಮೇಡಮ್ ಏನೋ ಬರ್ತಾರೆ, ಅವರು ವಿಕೆಟ್ ಹೋಗತ್ತೆ. ಆ ಟೈಮಲ್ಲಿ ನೆಕ್ಸ್ಟ್ ಸುನೆಲೂಸ್ ಅಂತ ಬರ್ತಾರೆ ಗುರು. ಲಾರಾ ಮತ್ತೆ ಸುನೆಲೂಸ್ ಅಂತ ಇಬ್ರು ಗ್ಯಾಪ್ ಅಲ್ಲಿ ಅವ್ರಿಬ್ರು ಆಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ. ಏನ್ ಗುರಿದು, ಇವ್ರು ಔಟೇ ಆಗ್ತಿಲ್ವಲ್ಲ, ಏನ್ ಮಾಡೋದು ಕತೆ ಅಂತ ಆ ಟೈಮಲ್ಲಿ ಅನ್ಕೊಂಡ್ರೆ, ನಮ್ಮ ಹರ್ಮನ್ ಅವರು ಏನೋ ಒಂದು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೊಸದು ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶಫಾಲಿ ಅಂತ ಕಳಿಸ್ಬಿಡ್ತಾರೆ ಮೇಡಮ್. ಶಫಾಲಿ ಅವ್ರು ಹಿಂಗ್ ಆಕಾಶದಲ್ಲೇ ಪೇಷನ್ಸ್ ಕಳ್ಕೊಂಡ್ಬಿಟ್ಟು ಬ್ಯಾಟ್ಸ್ಮನ್ ಔಟ್ ಆಗತ್ತಾರ. ಈ ಕಡೆ ಸೂನೆಲೋಸ್ ಔಟು, ಆಮೇಲೆ ಮರಿಜನ್ ಕ್ಯಾಪ್ ಔಟು, ಇವೆರಡು ಕ್ರೇಜಿ ವಿಕೆಟ್ಸ್ ತೆಗಿತಾರೆ ಗುರು ಶಫಾಲಿ ಮೇಡಮ್ ಅವರು. ಅನ್ಬಿಲಿಯಬಲ್ ಬೌಲಿಂಗ್ ಆ ಟೈಮಲ್ಲಿ ಅಂತ, ಅಂದ್ರೆ ಗೋಲ್ಡನ್ ಆರ್ಮ್ ಅಂತ ಒಂದು ಏನು ವಿಕೆಟೇ ಹೋಗ್ತಿಲ್ಲ ಗುರು ಅನ್ನೋ ಟೈಮಲ್ಲಿ ಮೇಡಮ್ ಬಂದ್ಬಿಟ್ಟು 2 ವಿಕೆಟ್ ತೆಗಿತಾರೆ. ಅಂದ್ರೆ ಕ್ರೇಜಿ ಅನ್ಸಲ್ವಾ? ಸೊ ಅಲ್ಲಿ 2 ವಿಕೆಟ್ ಬಂತು. ಅದಾದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು ಇವ್ರಿಗೆ, ಸೌತ್ ಆಫ್ರಿಕಾದವ್ರಿಗೆ. ಈ ಕಡೆ ಲಾರಾ ಮೇಡಮ್ ಆಡ್ತಾ ಇದ್ದಾರೆ, ಬಟ್ ಈ ಕಡೆ ವಿಕೆಟ್ಸ್ ಹೋಗ್ತಾ ಇದೆ ಅಲ್ಲ. ಆ ವಿಕೆಟ್ ಕೀಪರ್ ಒಬ್ರು ಬಂದ್ರು, ಅವರು ವಿಕೆಟ್ ಚೆಲ್ಲಿದ್ರು. ಈ ಡರ್ಕ್ಸನೋ ಏನೋ ಅವ್ರ ಮೇಡಮ್ ಅವರು ಚೆನ್ನಾಗಿ ಸ್ವಲ್ಪ ಬರ್ತಾ ಇತ್ತು ಪಾರ್ಟ್ನರ್ಶಿಪ್, ಬಟ್ ಅವರು ಬೋಲ್ಡ್ ಆಗ್ತಾರೆ ದೀಪ್ತಿ ಶರ್ಮಾ ಓವರ್ ಅಲ್ಲಿ. ಬಟ್ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆ ಲಾರಾ ಮೇಡಮ್ ಅವರು ಸೆಂಚುರಿನ ಪೂರೈಸ್ತಾರೆ, ಸಕ್ಕತ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಬಟ್ ಯಾವಾಗ ಅವ್ರದ್ದು ವಿಕೆಟ್ ಹೋಯ್ತು ನೋಡಿ, ಆವಾಗ ಆಲ್ಮೋಸ್ಟ್ ನಮ್ದು ಕನ್ಫರ್ಮ್ ಗುರು ನಾವೇ ಗೆದ್ದಂಗೆ ಅನ್ನತ್ತಾರೆ. ಯಾಕಂದ್ರೆ ಅವ್ರದ್ದು ವಿಕೆಟ್ ಮೇನ್ ಇಂಪಾರ್ಟೆಂಟ್ ಆಗಿತ್ತು. ಅಂದ್ರೆ ಹತ್ತತ್ರ ಒಂದು 60 ಬಾಲ್ 80 ರನ್ ಇತ್ತು, ಆ ಟೈಮಲ್ಲಿ ಔಟ್ ಆಗ್ತಾರೆ ಅವರು. ಅದು ಕ್ಯಾಚ್ ಗುರು, ಅಮನ್ಜೋತ್ ಮೇಡಮ್ ಏನ್ ಕ್ರೇಜಿ ಕ್ಯಾಚ್ ಅಪ್ಪ. ಅದು ಕೈಯಲ್ಲಿ ಪಾಪಪ್ ಆಗ್ಬಿಟ್ಟು ಎಲ್ಲಿ ಕೆಳಗಡೆ ಆ ಕಡೆ ಬೀಳುತ್ತೆ ಅನ್ಕೊಂಡಿದ್ದೆ. ಬಟ್ ಅದು ಪಾಪಪ್ ಆಗಿ ಒಂದ್ ಸರಿ ಅಲ್ಲ 2 ಸರಿ ಅಲ್ಲ 3ನೇ ಸರಿಗೆ ಅದು ಸಖತ್ತಾಗಿ ಚೆನ್ನಾಗಿ ಹಿಡಿದ್ರು. ಅದು ಕ್ರೇಜಿ ಕ್ಯಾಚ್ ಗುರು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಈ ಕಡೆ ನಮ್ಮ ಸ್ಕೈ ಅವ್ರು ಹಿಡಿದ್ರಲ್ಲ, ಕ್ಯಾಚಸ್ ವಿನ್ ವರ್ಲ್ಡ್ ಕಪ್ ಅನ್ನೋ ತರ, ಈ ಮೇಡಮ್ ಅವ್ರದ್ದು ಹಂಗೆ ಕ್ಯಾಚಸ್ ವಿನ್ ವರ್ಲ್ಡ್ ಕಪ್ ಅನ್ನೋ ತರ ಕ್ಯಾಚ್ ಹಿಡಿದ್ರು. ಸಖತ್ತಾಗಿತ್ತು ಅದಂತೂ. ಒಟ್ನಲ್ಲಿ ಲಾರಾ ಮೇಡಮ್ ಔಟ್ ಆದ್ಮೇಲೆ ಅಂತೂ ನಾವು ಆಲ್ಮೋಸ್ಟ್ ಗೆದ್ದಂಗೆ ಗುರು, ಏನ್ ಅಂತದೇನ್ ಪ್ರಾಬ್ಲಮ್ ಇಲ್ಲ ಅನ್ನೋ ತರ. ಡಿಕ್ಲರ್ಕ್ ಮೇಡಮ್ ಸ್ವಲ್ಪ ಆಡಿದ್ರು, ಬಟ್ ಸ್ಟಿಲ್ ಗೆದ್ದಂಗೆ, ಅದೇನ್ ಪ್ರಾಬ್ಲಮ್ ಆಗ್ಲಿಲ್ಲ. ಕೊನೆಯಲ್ಲಿ ನಮ್ಮ ಹರ್ಮಂದಿದೆ ಲಾಸ್ಟ್ ಅಲ್ಲಿ ಕ್ಯಾಚ್ ಹಿಡ್ಬಿಟ್ಟು ಅಂತ ಓಡಾಗಿ ಒಂಥರ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಅನ್ಬಿಲಿಯಬಲ್. ಈ ನವಿ ಮುಂಬೈಯಲ್ಲಂತೂ ಫುಲ್ ಎಲ್ಲ ರೊಚ್ಚಿಗೆದ್ಬಿಟ್ಟು ಅಷ್ಟು ಜನ ಬಂದಿದ್ರು. ಒಂದೇ ಮಾತ್ರ ಸಾಂಗ್ ಎಲ್ಲ ಹಾಕಿ ಡುಮ್ 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 ಅಂತ ಪಟಾಕಿ ಎಲ್ಲ ಆರಿಸಿ ಒಂಥರ ಕ್ರೇಜಿ ಇತ್ತು ಗುರು. ಅಂದ್ರೆ ಈ ಒಂದು ವುಮೆನ್ಸ್ ಏನು ವರ್ಲ್ಡ್ ಕಪ್ ಅಂದ್ರೆ ಏಕದಿನ ವಿಶ್ವಕಪ್ ಗೆದ್ರಲ್ಲ, ಇವಾಗಿಂದ ಒಂದ್ ಲೆಕ್ಕ ಗುರು. ನೆಕ್ಸ್ಟ್ ಬರೋದೆಲ್ಲ ಒಂಥರ T20 ವರ್ಲ್ಡ್ ಕಪ್ ಆಯ್ತು, ಚಾಂಪಿಯನ್ಶಿಪ್ ಏನೇನೋ ಬರುತ್ತೆ. ಇವಾಗೆಲ್ಲ ಒಂಥರ ಜನರೇಷನ್ಗೆ ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಮಜಾ ಇತ್ತು ನೋಡಕ್ಕಂತೂ, ಸಖತ್ತಾಗಿ ಅನಿಸ್ತು. ಅಂದ್ರೆ ಫೈನಲ್ ವರ್ಗು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕೊನೆಗೆ ಸೋಲ್ತಾ ಇದ್ರು. ಬಟ್ ಈ ಸಾರಿ ಕೆಚ್ಚದೆಯಿಂದ ಆಡಿ ಸೂಪರ್ ಆಗಿ ಆಡಿ ಗೆದ್ದಿದ್ದಾರೆ. ಸೊ ಎಲ್ಲರೂ ಅಲ್ಟಿಮೇಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ಇನ್ನು ಸೌತ್ ಆಫ್ರಿಕಾ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಒಟ್ಟಿನಲ್ಲಿ ನಮ್ಮ ಭಾರತ ತಂಡ, ನಮ್ಮ ವನಿತೆಯರು ಸಾಧನೆ ಮಾಡಿದ್ದಾರೆ. ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್. ಹಿಂಗೆ ಬರ್ತಾ ಇರಲಿ. ಸೊ ಎಲ್ಲಾರ್ಗೂ ಕಂಗ್ರಾಚುಲೇಷನ್ಸ್, ಎಲ್ಲ ಟೀಮ್ ಮೆಂಬರ್ಸ್, ಆಮೇಲೆ ನಮ್ಮ ಭಾರತ ತಂಡದ ವನಿತೆಯರಿಗೆ ನಮ್ಮ EIK ಕಡೆಯಿಂದ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ಅಂಡ್ ಈ ಮ್ಯಾಚ್ ಯಾರ್ಯಾರು ನೋಡಿದ್ರ ಅವ್ರಿಗೆ ಏನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಯಾವ್ದು ಫೇವ್ರೇಟ್ ಮೂಮೆಂಟ್ ಇತ್ತು ಗುರು ಈ ಫುಲ್ ವರ್ಲ್ಡ್ ಕಪ್ ಇದರಲ್ಲಿ ಅಂತ. ಸೊ ನಿಮ್ಗೆ ಯಾವ್ದಾದ್ರು ಫೇವ್ರೇಟ್ ಮೂಮೆಂಟ್ ಇದ್ರೆ ಅದ್ರ ಬಗ್ಗೆ ನೀಟಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.